ಅವಾಗೆಲ್ಲ ಸತ್ ಮೇಲೆ ಕೊಯ್ತಿದ್ರು, ಇವಾಗ ಬದುಕಿದಾಗ್ಲೇ ಅಷ್ಟು ಕೊಯ್ತಾರೆ. ಒಂಥರ ಬೇಜಾರೈತದೆ. ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಅಪರೂಪದ ಮುಳ್ಳಂದಿ. ನಿನ್ನೆ RCB ಫುಲ್ ಸಕದಾಗ ಆಡ್ಬಿಟ್ಟು ಗೆದ್ಬಿಡ್ತು. ಒಟ್ಟಿನಲ್ಲಿ ಬರ್ಸ್ಬಿಟ್ಟಿದ್ರು ಬಾಯಿಗೆ ನುಂಗ್ಕೊಂಡು. ಆಮೇಲೆ ಭುವಿಯಣ್ಣ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರಿ, ಅದ್ಭುತವಾಗಿ ಸಿಕ್ಸ್ ಹೊಡಿದ್ರಿ. ಕೃಣಾಲ್ ನೀವು ಅಂತಂದ್ರೆ ಗತ್ತು ಅಣ್ಣ. ಒಂಥರ ಮ್ಯಾಚ್ ಅಣ್ಣ ಒಂದು ವರ್ಲ್ಡ್ ಕಪ್ಪಲ್ಲಿ ಆಡಿದ್ನ ಜ್ಞಾಪಿಸ್ಬಿಟ್ರಿ. ಕ್ರ್ಯಾಂಪ್ ಆದರೂ ಕೂಡ ಸಖತ್ತಾಗಿ ಆಡಿದ್ರಿ. ಭಾರಿ ಅಂದರೆ ಭಾರಿ ಖುಷಿಯಾಗೋಯ್ತು. IPL ನೋಡಿದ್ವಿ, ಖುಷಿ ಪಟ್ವಿ, ಅಲ್ಲಿಗಾಯಿತು. ಇವಾಗ ಜೀವನಕ್ಕೆ ಬರ್ಮ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾನು ಹಳ್ಳಿ ಆಹಾರ ಅಂತ ಒಂದು ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಹಳ್ಳಿ ಅಕ್ಕಿ ಮತ್ತು ಹಳ್ಳಿ ರಾಗಿನ ಸೇಲ್ ಮಾಡ್ತಾಯಿದ್ದೀನಿ ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ಇವಾಗ ಒಂದು 3 ಆರ್ಡ್ರ್ ಇದ್ದಾವೆ, ಅದನ್ನು ಕೊಡೋದಕ್ಕೆ ಹೋಗ್ತಾಯಿದ್ದೀನಿ. ಜೊತೆಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಆಫೀಸ್ಗೆ ಹೋಗ್ಬೇಕು. ಹಂಗೆ ಆಫೀಸ್ಗೂ ರೆಡಿ ಆಗಿಬಿಟ್ಟು ಹಾಗೆ ಹೊಂಟೈತೀನಿ. ಬನ್ನಿ ರೆಡಿ ಆಗುಮ್ಮ, ಹೆಂಗೆ ಕಂಡನು ನೋಡುಮ್ಮ. ಈ ಥರ ಫುಲ್ ರೆಡಿ ಆಗಿದ್ದೀನಿ. ಇವಾಗ ಅಕ್ಕಿ ಕೊಡೋದಕ್ಕೆ ಹೋಗಬೇಕು. ಅಕ್ಕಿ ಕೊಡೋದಕ್ಕೆ ಏನ್ರಲ್ಲಿ ತಗೊಂಡೋದು ಅಂತಂದರೆ ನಾನು ಬೈಕಲ್ಲಿ ತೊಗೊಂಡಿದ್ದೀನಿ, ಬುಲೆಟಲ್ಲಿ. ನೀವೇನು ಬಿಡ್ರಿ ಸೌಕಾರ ಮಂದಿ. 3 ಮೂಟೆ ತೊಗೊಂಡು ಹೋಗ್ಬೇಕು. ಹೆಂಗೆ ಮಡಿಕೊಂಡು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಜೊತೆಗೆ ನಿಮಗೂ ಏನಾದರೂ ಅಕ್ಕಿ ಬೇಕು ಅಂತಂದರೆ ಕರೆ ಮಾಡಿ. ಇದು ಸ್ಟಾಕ್ ಮುಗಿದ್ರೆ ಊರಲ್ಲಿ ಸ್ಟಾಕ್ ಇದೆ, ಊರಲ್ಲಿಂದ ಸ್ಟಾಕ್ ತರ್ತೀನಿ. ಆಮೇಲೆ ಜೊತೆಗೆ ತುಂಬ ಓಲ್ಡ್ ಸ್ಟಾಕೇನು ಇಟ್ಕೊಳ್ಳಲ್ಲ ನಾನು, ಅಲ್ಲಿಗೆ ಮಾಡಿಸ್ಬಿಟ್ಟು ಸೇಲ್ ಮಾಡಿಬಿಡ್ತೀನಿ. ಇವಾಗ ಹೆಂಗೆ ಮಡಿಕೊಂಡು ಬುಲೆಟಲ್ಲಿ ಹೆಂಗೆ ಓದೋನು ಅಂತ ತೋರಿಸ್ಕೊಟ್ಟು ಫುಲ್ಲು ರೆಡಿ ಆಗದೆ. ಗಾಡಿ ಹಿಂಗೆ ಕಾಣ್ತಾ ಇದೆ. ತಕ್ಷಣಕ್ಕೆ ಇವಾಗ ನಾನು ಒಂದು ವಿಜಯನಗರ, ಒಂದು JP ನಗರ, ಒಂದು ಹೆಬ್ಗೋಡಿ ಎಲೆಕ್ಟ್ರಾನಿಕ್ ಸಿಟಿಗೆ ತೊಗೊಂಡೋಗ್ಬೇಕು. ಬನ್ನಿ ತೊಗೊಂಡೋಗಿ. ಮೊದಲನೇ ಆರ್ಡರ್ ಡೆಲಿವರಿ ಸಮಯ. ವಿಜಯನಗರಕ್ಕೆ ಬಂದಿದ್ದೀನಿ, ಈ ಮನೆಗೆ ಹೋಗ್ತಾ ಇದ್ದೀನಿ. ಲ್ಯಾಟ್ರಿ ಮೊದಲನೇ ಆರ್ಡ್ರನ್ನ ಕೊಟ್ಟಾಯಿತು. ನಾನು ಬಂದ ತಕ್ಷಣ ಫೋನ್ ಬೇರೆ ಸಿಗ್ತಾ ಇರಲಿಲ್ಲ. ಹೆಂಗೋ ಮನೆ ಅಡ್ರೆಸ್ನ ಕಂಪ್ಲೀಟಾಗಿ ಹಾಕಿದ್ರು. ತಗೊಂಡೋಗಿ ಅವ್ರ ಮನೆ ಮುಂದೆ ನಿಂತಿದ್ದೆ, ಪಕ್ಕದ ಮನೆ ಮುಂದೆ ನಿಂತಿದ್ದೆ. ಇನ್ನೊಂದು ಅಕ್ಕನ ಕೇಳಿದೆ, ಅಕ್ಕ ಕರೆಕ್ಟಾಗಿ ಹೇಳಿದ್ರು. ಈಗ ಬನ್ನಿ JP ನಗರಕ್ಕೆ ಹೋಗುಮ್ಮ. ಕಾಗದದ ದೋಣಿಯಲ್ಲಿ ನಾಕೂರುವಂತ ಹೊತ್ತಾಯಿತೆ, ಕಾಣಿಸದ ಬೇಗ ಒಂದು ಕಣ್ಣಲ್ಲಿ ಕೂತು ಮುತ್ತಾಯಿತೆ. ನನ್ನ ಸಾಂಗ ಕೇಳ್ಬಿಟ್ರೆ ನಿಮ್ಗೆ ತಲೆಯುವೆ ಒಂಚೂರು ಕೆಟ್ಟೋಯ್ತದೆ. ನಾನೀಗ ಒಯ್ತಾ ಇದ್ದೀನಿ ನೈಸೋಡಲ್ಲಿ. ನೈಸೋಡು ಭಾರಿ ಚೆನ್ನಾಗಿ ಕಾಣ್ತದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವೇ, ಆ ಕಡೆ ಈ ಕಡೆ ಹೆಸರು, ಮಧ್ಯದಲ್ಲಿ ನಮ್ಮ ಕನ್ನಡದ ಬಾವುಟ. ಅಳಿದರೂ ಕನ್ನಡ, ಉಳಿದರೂ ಕನ್ನಡ. ಹಾರುತ್ತಿರುವುದು ನಮ್ಮ ಕನ್ನಡದ ಬಾವುಟ, ಕನ್ನಡಿಗರ ಬಾವುಟ, ಕನ್ನಡದ ಬಾವುಟ. ಹೀಗೆ ಆರ್ತಾ ಇರ್ಲಿ, ಬೆಳಗ್ತಾ ಇರ್ಲಿ ನಮ್ಮ ಕರ್ನಾಡು. ಜೊತೆಗೇನೆ ಸೀಳುನಿ ಹರಿವುದು ಕನ್ನಡ. ಇವಾಗ 2ನೇ ಲೊಕೇಶನ್ಗೆ ಬಂದಿದ್ದೀನಿ. JP ನಗರದಲ್ಲಿರೋದು ಈ ಒಂದು ಅಪಾರ್ಟ್ಮೆಂಟು. ಈ ಅಪಾರ್ಟ್ಮೆಂಟಲ್ಲಿ ಈ ಮೇಡಮ್ ಅವರು ಯಾರು ತಗೋತವ್ರೋ ಅವರು ಚೆನ್ನಾಗಿ ಅನಿಸ್ಬಿಟ್ರೆ ಅವ್ರಿಗೆ ಅಪಾರ್ಟ್ಮೆಂಟಲ್ಲಿರೋರಿಗೆಲ್ಲ ಹೇಳಿಡ್ಬೇಕು. ಅಪಾರ್ಟ್ಮೆಂಟಲ್ಲಿರೋರಿಗೆಲ್ಲ ನನಗೊಂದು ಮುಟ್ಟೆ ಅಂತ ಅಂದ್ಬಿಡ್ಬೇಕು. ನಾನು ತಗೊಂಡೋಗಿ ಕೊಡ್ತಾನೆ ಇರ್ತೀನಿ. ಫುಲ್ ಶ್ರೀಮಂತ ಆಗ್ಬಿಟ್ಟು ಇಲ್ಲೇ ಒಂದು ಅಪಾರ್ಟ್ಮೆಂಟ್ ತೊಗೊಂಡ್ಬಿಡ್ತೀನಿ. ಅವಾಗ ನಿಮ್ಮನ್ನು ಕರಿತೀನಿ ಗ್ರೂಪ್ ಪ್ರವಾಸಕ್ಕೆ, ದಯವಿಟ್ಟು ಬರ್ಬೇಕು ನೀವೆಲ್ಲ. ಮಿಸ್ ಮಾಡಿಬಿಡಿ. ಅದಕ್ಕೆ ಏನು ಮಾಡ್ಕೋಬೇಕು, ನೀವು ಫಾಲೋ ಮಾಡ್ಕೊಂಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಅವಾಗೇನಾಯ್ತದೆ ನಾನು ಕೂಡ ಅಪ್ಡೇಟ್ ಎಲ್ಲ ನಿಮ್ಗೆ ಗೊತ್ತಾಯ್ತದೆ. ಎಲ್ಲೋ ಬುಕ್ ಮಾಡಿರೋರು ಮನೆ ಕಂಬಿಟ್ಟಿರ್ಬೇಕು. ಫೋನ್ ಮಾಡ್ತಾಯಿದ್ದೀನಿ, ಫೋನ್ನೇ ತೆಗಿತಾ ಇಲ್ಲ. ಫೋನ್ ಮಾಡ್ತಾಯಿದ್ದೀನಿ, ತೆಗಿತಾ ಇಲ್ಲ. ಏನಪ್ಪ ಮಾಡೋದು, ಹಿಂಗಾಗ್ಬಿಟ್ರೆ. ಫೋನ್ ಅಷ್ಟೊತ್ತಿಂದ ಮಾಡ್ತಾಯಿದ್ದೀನಿ, ಫೋನ್ ಕಾಲ್ಗೆ ರೆಸ್ಪಾಂಡ್ ಮಾಡ್ತಾಯಿಲ್ಲ. ವಾಟ್ಸಪ್ಪಲ್ಲಿ ಅವಾಗಲೇ ಮೆಸೇಜ್ ಹಾಕಿದ್ದೆ. ವಾಟ್ಸಪ್ ಮೆಸೇಜ್ಗೂ ಮೊದಲನೇದು ಡಬಲ್ ಟಿಕ್ ಬಂತು, ಆಮೇಲೆ ಯಾಕೋ ಟಿಕ್ ಬರೋದು ನಿಂತೋಯ್ತು. ಎಲ್ಲೋ ಆಫ್ಲೈನ್ ಮಾಡ್ಕೊಬಿಟ್ಟವ್ರೆ ಅನಿಸ್ತದೆ. ಒಂಥರ ಬೇಜಾರೈತದೆ. ಇನ್ನೊಂದು ಕಡೆಗೆ ಬೇರೆ ಡೆಲಿವರಿ ತೊಗೊಂಡು ಹೋಗಬೇಕು, ಅದಾದಮೇಲೆ ಆಫೀಸ್ಗೆ ಹೋಗಬೇಕು. ಈ ಥರ ಆಯ್ತವೆ, ಆಗಲ್ಲ ಅಂತಲ್ಲ.
ಅಂದರೆ ಬೇಕು ಬೇಕು ಅಂತ ಮಾಡ್ತಾರೋ ಅಥವಾ ಅನಿವಾರ್ಯವಾಗಿ ಮಾಡ್ತಾರೋ ಗೊತ್ತಿಲ್ಲ. ಅಕಸ್ಮಾತು ಆರ್ಡ್ರ್ ಮಾಡಿರ್ತಾರೆ ಬೇಡ ಅಂತ ಅನ್ಸ್ಬಿಟ್ರೆ ಮೊದಲೇ ಹೇಳ್ಬಿಟ್ರೆ ನಾನು ಹಿಂಗೆಲ್ಲ ಓದ್ಕೊಬರೋದೆಲ್ಲ ತಪ್ತದೆ. ಈಗ ಮನೆ ತಕ್ಕ ಬಂದುಬಿಟ್ಟು ಇಲ್ಲಿ ಕಾದ್ಬಿಟ್ಟು ವೆಯ್ಟ್ ಮಾಡಿಬಿಟ್ಟು ಕಾಲ್ ರೆಸ್ಪಾಂಡ್ ಮಾಡಲಿಲ್ಲ ಅಂತಂದರೆ ನಿಜಕ್ಕೂ ಭಾರಿ ಅಂದರೆ ಭಾರಿ ಬೇಜಾರಾಯ್ತದೆ. ಏನಪ್ಪ ಬೇರೆ ಬೇರೆ ನಂಬರಿಂದ ನಾನು ಟ್ರೈ ಮಾಡ್ತಾಯಿದ್ದೀನಿ, ರೆಸ್ಪಾಂಡೇ ಮಾಡ್ತಾಯಿಲ್ಲ. ಇನ್ನೊಂದು 5 ನಿಮಿಷ ಕಾಯ್ತೀನಿ, ಆಮೇಲೆ ಹೊರಟೈತೀನಿ. ಕೊನೆಗೂ ಕಸ್ಟಮರ್ ಖಾಲಿ ಎತ್ತಲಿಲ್ಲ, ಬೇರೆ ಕಡೆ ಅದೇ ಡೆಲಿವರಿ ಕೊಡೋದು ಅಲ್ಲಿಗೆ ಹೋಗ್ತಾಯಿದ್ದೀನಿ. ಜೊತೆಗೆ ಕೆಲಸಕ್ಕೆ ಬೇರೆ ಹೋಗಬೇಕು, ಅದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೀನಿ. ನಮ್ಮ ಭಯ್ಯ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋರೆ, ಯಾರು ಬಂದರೆ ಕೊಡಿ, ಇಲ್ಲಾಂದರೆ ಬಂದು ನಾನು ಸಾಯಂಕಾಲ ತೊಗೊಂಡೋಗ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಮತ್ತೊಂದು ಡೆಲಿವರಿ ಕಡೆ ಹೋಗೋಣ. ಹೆಬ್ಗೋಡಿಗೆ ಹೋಗಬೇಕು. ನಾನು ಶುರು ಮಾಡಿದ್ದು ಪಿಣ್ಯ ಸೆಕೆಂಡ್ ಸ್ಟೇಜಿಂದ ರಾಜಗೋಪಾಲ್ ನಗರ. ಇವಾಗ ಹೆಬ್ಬಗೋಡಿ ಅಂತಂದರೆ ಈ ಮೂಲೆಯಿಂದ ಆ ಮೂಲೆಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಅಕ್ಕಿ ಡೆಲಿವರಿ ಎಲ್ಲ ಕೊಟ್ಟಾಯಿತು. ಇವಾಗ ನಾವು ಬಂದಿದ್ದು ಹೆಬ್ಬಗೋಡಿಗೆ. ಹೆಬ್ಬಗೋಡಿಲಿ ನಮ್ಮ ಬಳ್ಳವಳ್ಳಿಯವರು ಬುಕ್ ಮಾಡಿದ್ರು. ಅಣ್ಣಂಗೆ ತುಂಬುರದೆ ಧನ್ಯವಾದಗಳು. ಜೊತೆಗೆ ಇವತ್ತು 2 ಡೆಲಿವರಿ ಕೊಟ್ಟೆ, ಇನ್ನೊಂದು ಅಣ್ಣರೋ ಅಕ್ಕರೋ ಬಂದು ಇಸ್ಕೊಳ್ಳೇ ಇಲ್ಲ, ಅಲ್ಲೇ ಮಾಡ್ಬಿಟ್ಟು ಬಂದಿದ್ದೀನಿ. ಭಾರಿ ಬೇಜಾರಾಯಿತು. ಆದ್ರೂ 2 ಕೊಟ್ಟಿದ್ದೀನಿ, ಖುಷಿ ಅದೇ. ಆ ಖುಷಿಲಿ ಆ ಬೇಜಾರನ್ನ ಮರಿತೀನಿ. ದಯವಿಟ್ಟು ನಿಮ್ಗೂ ಯಾರಿಗಾರು ಅಕ್ಕಿ ಬೇಕು ಅಂತಂದ್ರೆ ಬೇಗ ಕರೆ ಮಾಡಿ ಕೊಟ್ಟಿರೋ ನಂಬರ್ಗೆ ಅಥವಾ ವಾಟ್ಸಪ್ ಮಾಡಿ. ಇವಾಗ ಬನ್ನಿ HSR ಕಡೆಗೆ ಹೋಗೋಣ. ಇವಾಗ ಆಫೀಸ್ ತಕ್ಕೆ ರೀಚ್ ಆದೆ. ನೋಡಿ ಬೈಕ್ ನಿಲ್ಸೋಕ್ಕೂ ಜಾಗ ಇಲ್ಲ, ಅದಕ್ಕೆ ಲಿಫ್ಟ್ ಮುಂದೆ ಹಾಕ್ಬಿಟ್ಟಿದ್ದೀನಿ. 10 ಗಂಟೆಗೆ ಬರ್ಬೇಕಾಗಿರೋ ಕೆಲಸಕ್ಕೆ 11 ಗಂಟೆಗೆ ಬಂದಿದ್ದೀನಿ. ನಮ್ಮ ಮ್ಯಾನೇಜರ್ ಇವತ್ತು ಪಕ್ಕ ಹೋಗುದು ಉಪ್ಪಿನಕಾಯಿ ಹಾಕೋದಂತ ಫಿಕ್ಸು. ಏನಾದರೂ ಒಂದು ಹೇಳಬೇಕು. ಅವ್ರ ಬೈಕ್ ಬೇರೆ ಅಲ್ಲಿ ಬಂದದೆ 220 ಪಲ್ಸರು. ಇವಾಗ ಏನು ಮಾಡೋಕ್ಕಾಗಲ್ಲ, ಹೋಗೋಣ ಪಟ ಬನ್ನಿ. ತಲೆ ಕೂದಲಿಲ್ಲ ಕೆದ್ಕೊಂಡ್ಬಿಟ್ಟಿತ್ತು, ತಲೆ ಬಚ್ಕೊಂಡೆ. ಆಫೀಸ್ ಒಳಗೆ ಹೋಗ್ತೀನಿ ರೀ. ನೋಡಿ ನಮ್ಮ ಮ್ಯಾನೇಜರ್ ಹಾಕೊಂಡು ಹೋಗ್ತವ್ರೆ, ನನಗೂ ಹಿಂಗೆ ಹಾಕೊಂಡಿದ್ದು ಏನೋ ಒಂದು 2 ತಪ್ಪಿಸ್ಕೊಂಬಿಟ್ಟೆ. ಇದು ನಮ್ಮ ಆಫೀಸು, ಇವರು ನಮ್ಮ ಫಾಲೋವರು. ನೋಡಿ ನಾನು ಫಾಲೋ ಮಾಡಿರೋದಕ್ಕೋಸ್ಕರ ಈಗ ನಮ್ಮ ಕಂಪ್ನಿಲಿ ಕೆಲಸ ಸಿಗಿದೆ. ಇದು ಫಾಲೋಯಿಂಗ್, ನಿಜವಾದ ಫಾಲೋಯಿಂಗ್ ಅಂತಂದರೆ ಚೆನ್ನಾಗೈತೆ. ಲವ್ ಆಯ್ ಮಾಡೋ ವಿನೋದ, ವಿನೋದ ಆಯ್ ಮಾಡೋ, ಸಬ್ಸ್ಕ್ರೈಬ್ ಮಾಡ್ಕೊ ಅಂತೇಳಿ ನನ್ನ ಚಾನಲ್ನ. ಐ ಹಂಗಲ್ಲ ಕಣ, ಸೊಪ್ಪುಸ್ಕೊಬರ್ರ ಇದು ಮಾಡ್ಕೊಳ್ಳಿ ಅಂತೇಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬುರದ ಧನ್ಯವಾದಗಳು. ನಮ್ಮ ದಿನೇಶ್ ಅಣ್ಣ ಚಾನಲ್ನ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ನಾಟ್ ದಿನೇಶ್ ಅಣ್ಣ, ಹಾಂ, ಡಿಗ್ರಿ ಹೋಲ್ಡರ್ ವೆರಿ ಇಂಟ್ರೆಸ್ಟಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ನಿಮ್ಮ ಕಾಲು ಮುಗಿತೀನಿ ಮಾಡ್ಕೊಳ್ಳಿ. ಧನ್ಯವಾದಗಳು. ಟಿವಿಗೆ ಊಟಕ್ಕೆ ಹೋಗಿ ಬಂದು ಇವತ್ತು ಬಲಿಕಾ ಬಕ್ರ ನಾನೇ. ಎಷ್ಟು ಬಕ್ರ ಮಾಡೋರು ಏನು ಅಂತ ಇವರು ಹೇಳ್ತಾರೆ. ಇವಾಗ ಓನರ್ ಹೇಳಿ. ಹಾಫ್ ತಂದೂರಿ ಆಯ್ತು, ಆಮೇಲೆ ಹಾಂ, ಹಾಫ್ ಚಿಕನ್ ಪಂಜಾಬಿ ಒಂದು ಆಯ್ತು, ಆಮೇಲೆ 10 ಬಟ್ಲರ್ ರೊಟ್ಟಿ, ಆಯ್ತು, ಆಮೇಲೆ ಒಂದು ಕುಲ್ಚಾ. ಆಯ್ತು, ಆಮೇಲೆ ಇದೆಲ್ಲ ಬಿಲ್ ಯಾರು ಪೇ ಮಾಡೋದು? ಬಿಲ್ ಯಾರು ಪವನ್ ಮಾಡಿ ಪೇ ಮಾಡೋದು? ಇವರು ನಾನಿಬ್ರು ಸೇರಿ ನಂದು ನಿಂದು ತಾಯಿ ಗುಣ ಇರೋದೆಲ್ಲ ಒಳ್ಳೆ ಗುಣ. ಇವರೇ ಪೇ ಮಾಡಿರೋದು, ಬಟ್ ಇದು ಶೇರಿಂಗ್ ಇದೆ ಅದರಲ್ಲಿ. ಇದು ಸುಳ್ಳು. ನಾನು ಬಿಲ್ ತಗೊಬಂದು ಕೊಟ್ಟಿದ್ದು ನಾನೇ. ಆಯ್ತು, ಆಮೇಲೆ 3,300 ರೂಪಾಯಿ ಇದು. 3,000 ಅಂದ್ರೆ ಹಳೆ ಬಳಗಲ್ಲ ಸೇರಿಸಿ ಪೇಮೆಂಟ್ ಮಾಡಿದವ್ರು ಇಲ್ಲ ಅಂತಿಲ್ಲ. ಅದೇ ಮಾಡಿರೋದಕ್ಕೋಸ್ಕರ ಹೆಚ್ಚು ಇನ್ನೊಂದು ವಾರ ಪೆಂಡಿಂಗ್ ಕಾಣಲ್ಲ. ಇವರು ಫಾಲೋ ಮಾಡ್ಕೊಂಡ್ರೆ ಫಾಲೋ ಮಾಡ್ಕೊಂಡು Subscribe ಮಾಡಿ. ನಿಮ್ಗೂ ಅಡ್ವಾಂಟೇಜ್ ಸಿಗುತ್ತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ಅಂದ್ರೆ ಸಣ್ಣ ಪುಟ್ಟ ಹೋಟ್ಲ್ ಅಲ್ಲ, ದೊಡ್ಡ ಕಾಂಪ್ರಮೈಸ್ ಇಲ್ಲ ಅಲ್ಲ, ಕೇಳು. ದೊಡ್ಡ ಹೋಟ್ಲು. ಬನ್ನಿ ಬನ್ನಿ. ಬರೀ ಫಾಲೋ ಮಾಡಿ, ಅಣ್ಣ ಒಂದು ಮೆಸೇಜ್ ಹಾಕಿ ಫಾಲೋ ಮಾಡಿದೀನಿ, ನೆಲ ಲೈಕ್ Subscribe. ಮಾಡಿದೀನಿ ಅಂತ Subscribe. ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಅಲ್ಲಿ. ಅಷ್ಟೇ. ಆ ಬರೋ ಪೇಮೆಂಟ್ ಏನಿದೆ ಅದ್ರಲ್ಲಿ ನಿಮಗೆ ಪಾರ್ಟಿ. ನಮಸ್ಕಾರ ಕಣ. ಬ್ರೋ ಹೇಳು ಬ್ರೋ. ನೋ ಬ್ರೋ. ಬ್ರೋ ಪ್ಲೀಸ್ ಬ್ರೋ. ಬೇಡ ಬ್ರೋ. ಬ್ರೋ ಪ್ಲೀಸ್ ಬ್ರೋ. ಬೇಡ ಬ್ರೋ. ಬ್ರೋ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಬ್ರೋ. ದಿನೇಶ್ಗೆ ಎಲ್ಲರೂ ಬ್ರೋ ಡಿಗ್ರಿ ಹೋಲ್ಡರ್. ಸಾರಿ, ಡಿಗ್ರಿ ಹೋಲ್ಡರ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. Subscribe ಮಾಡ್ಕೊಳ್ಳಿ. ಡಿಗ್ರಿ ಹೋಲ್ಡರ್ 2021. ರೈಟ್ you're right bro. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ಥರ ಬ್ಲೆಸ್ಸಿಂಗು, ಈ ಥರ ಲವ್ ಸಪೋರ್ಟ್ ಎಲ್ಲ ಇತ್ತು ಅಂತಂದರೆ ತುಂಬ ಚೆನ್ನಾಗಿದೆ. ಹುಡುಗಿರಲ್ಲಿ
ಹೌದಾ ಹೌದಾ ಇದೆಯಾ? ಖಂಡಿತ ಇದೆ ನಿಮಗೆ. ಇವ್ರ ಹೆಸರು ಆನಂದ್ ಅಂತ. ಇವ್ರು ನೋಡಿದಾಗೆಲ್ಲ ನನಗೆ ಆನಂದ ಆಗುತ್ತೆ. ಕೆಲಸ ಮುಗೀತು. ಇವಾಗ ಈ ಬ್ರೋಗೆ ಇಲ್ಲಿ ಕತೆಯ ಸಾಧ್ಯ ಇಲ್ಲ ಈಗ. ಕತೆ ಈಗ ಸರಿ ಆಯ್ತು. ಈಗ PG ನೋಡಕ್ ಬಂದಿದ್ದೀವಿ. ತೋರ್ಸಕ್ ಬಂದಿರೋರು ನಾವು ತೋರ್ಸಕ್ ಬಂದಿದ್ರು. ಕಮಿಷನ್ ಇಲ್ಲ, ಏನಿಲ್ಲ, ಟೀ ಇಲ್ಲ, ಕಾಫಿ ಇಲ್ಲ, ಕಾಪಿ ಇಲ್ಲ ಏನಿಲ್ಲ. ಈಗ ಹಾಕ್ಸ್ಬೋದು ಈಗ ಹಾಕಿಸ್ಬೋದು. ಈಗ ಹೇಳಕ್ ಬರಲ್ಲ ಅದು. ನೋಡೋಣ, ಒಂದು 2,000 ಇಸ್ಕೊಳ್ಳೋಣ ಅಂದ್ಬಿಟ್ಟು PG ತೋರ್ಸಕ್ ಬಂದಿದ್ದೀವಿ. ಕರೆಕ್ಟು ಜಾಸ್ತಿ ಆಗುತ್ತೆ. HSL ಔಟಿಗೆ ಬಂದಿದ್ದೀವಿ. ಇನ್ನೇನೋ PG ಹುಡುಕಿದ್ದೀವಿ, ಬರೀ ರೇಟ್ ಮಾತಾಡ್ಬೇಕಷ್ಟೇ. ಮುಗೀತು ಇವತ್ತು ಕೆಲಸ, ಮನೆ ಕಡೆಗೆ ಹೋಯ್ತಾವ್ನಿ. ಬೆಂಗಳೂರಲ್ಲಿ ನೋಡಿದ್ರೆ ಆಕಾಶದ ಎತ್ತರಕವೇ ಮನ್ಗಳು. ಅವಾಗೆಲ್ಲ ಸತ್ ಮೇಲೆ ಕೊಯ್ತಿದ್ರು, ಇವಾಗ ಬದುಕಿದಾಗ್ಲೇ ಅಷ್ಟು ಕೊಯ್ತಾರೆ. ಇದೇ ಥರದ ವಿಡಿಯೋಗಳಿಗಾಗಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆ ಇದಾಗಲಿ. ನಾಳಿಗೆ ಸಿಗ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸ್ಕೊಟ್ಬಿಡಿ. ಧನ್ಯವಾದಗಳು.